ಆತನ ಹಣೆ ಬರುವಂತೂ ಬಹಳ ವಿಚಿತ್ರವಾಗಿದೆ. ಇನ್ನೊಂದು ಕಡೆಯಲ್ಲಿ ಸಹೋದರ ಹೇಳ್ತಾ ಇರುವಂತದ್ದು ಯುದ್ಧ ಬೇಡ ಮರೆಯ ಭಾರತದ ಜೊತೆ ಏನಾದರೂ ಒಂದು ಮಾತುಕತೆ ನಡೆಸಿ ಅಂತ. ಆದ್ರೆ ಈತ ಮುನೀರ್ ಮಾತು ಕೆಟ್ಕೊಂಡು ಈತ ಕೆಟ್ಟು ಹೋಗ್ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ಸೇನಾ ಮುಖ್ಯಸ್ಥ ಏನ್ ಹೇಳ್ತಾನೆ ಅದೇ ಆಗುತ್ತೆ. ಯಾಕಂತ ಹೇಳಿದ್ರೆ ಅವರೇ ಸುಮ್ಮನೆ ಶಾಡೋ ತರ ಅಷ್ಟೇ. ಇಲ್ಲಿ ಪಾಕಿಸ್ತಾನ ಪ್ರಧಾನಿ ಏನು ಕೈಯಲ್ಲಿರೋಲ್ಲ, ಎಲ್ಲ ನಡೆಸ್ತಾ ಇರುವಂತದ್ದು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ. ಈಗ ಎಲ್ಲವೂ ಕೂಡ ಉಡೀಸಾಗ್ಬಿಟ್ಟಿದೆ. ಪಾಕಿಸ್ತಾನದ ಅವಸ್ಥೆ ಅವ್ಯವಸ್ಥೆ ಆಗ್ಬಿಟ್ಟಿದೆ. ಏನು ಮಾಡೋಕ್ಕಾಗ್ತಿಲ್ಲ ಪಾಕಿಸ್ತಾನಕ್ಕೆ. ತನ್ನ ನೆಲೆಯನ್ನು ಕೂಡ ಉಳಿಸಿಕೊಳ್ಳುವಂತ ಯೋಗ್ಯತೆ ಇಲ್ಲ ಪಾಕಿಸ್ತಾನಕ್ಕೆ. ಪಾಕಿಸ್ತಾನ ಏನಾಗುತ್ತಂತ ಪಾಕಿಸ್ತಾನಕ್ಕೆ ಗೊತ್ತಿಲ್ಲ. ಅಧ್ಯಕ್ಷ ಅಂತೂ ಪಲಾಯನಗೊಂಡಿದ್ದಾರೆ. ಗುರುತು ಮಾಡಿ ಅಥವಾ ಅಲ್ಲಿ ಕೆಲವು ಸೂಕ್ಷ್ಮ ಸ್ಥಳಗಳ ಮೇಲೆ ಭಾರತದ ಮಿಸೈಲ್ಗಳು ಹಾರಾಟ ಮಾಡಿ ಎಲ್ಲವನ್ನ ಧ್ವಂಸ ಮಾಡುತ್ತೆ. ಮೊದಲೇ ನಿಕ್ಕಿಯಾದಂತೆ ಭಾರತೀಯ ನೌಕಾಪಡೆಯೂ ಕೂಡ ಅರಬ್ಬಿ ಸಮುದ್ರದ ತೀರದಲ್ಲಿ ಪಾಕಿಸ್ತಾನದ ಕಡೆಗೆ ಮುಖ ಮಾಡಿ ನಮ್ಮ INS ವಿಕ್ರಾಂತ್ ತನ್ನೆಲ್ಲ ಯೂನಿಟ್ ಕೂಡ ರೆಡಿ ಆಗುತ್ತೆ. ಭಾರತದ ಸೇನೆ ಗಡಿಯಲ್ಲಿ ಕಟ್ಟೆಚ್ಚರವನ್ನ ವಹಿಸ್ತಾ ಇದೆ. ನಾವು ಪ್ರತಿದಿನವೂ ಕೂಡ ನೋಡ್ತಾ ಇದೀವಿ. 2-3 ಹಂತದಲ್ಲಿ ಭದ್ರ ಕೋಟೆಯನ್ನ ಭಾರತ ಸೇನೆಯಲ್ಲಿ ನಿರ್ಮಾಣ ಮಾಡಿಕೊಂಡಿದೆ. BSF ಆಗಿರ್ಬೋದು, CRPF ಆಗಿರ್ಬೋದು, ರಾಜಸ್ಥಾನ ರೈಫಲ್ಸ್ ಆಗಿರ್ಬೋದು ಅಥವಾ ರಾಷ್ಟ್ರೀಯ ರೈಫಲ್ಸ್ ಆಗಿರ್ಬೋದು, ಸಶಸ್ತ್ರ ಸೀಮಾ ಬಲ ಆಗಿರ್ಬೋದು ಸೇರಿದಂತೆ ಭಾರತದ ಏನು ಕಮಾಂಡೋಗಳಿದ್ದಾರಲ್ಲ, NSG ಕಮಾಂಡೋಗಳು ಮತ್ತೊಂದು ಮಗದೊಂದು ಅವರೆಲ್ಲರೂ ಕೂಡ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಡೆಪ್ಲಾಯ್ ಆಗ್ತಾರೆ. ಸುಮಾರು ಈ ಹೊತ್ತಿನವರೆಗೂ ಕೂಡ ಕಾಶ್ಮೀರದಲ್ಲೇ 7 ಲಕ್ಷ ಸೈನಿಕರಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಅಂಕಿಅಂಶಗಳು ಈಗ ಅಂದಾಜು ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಏರ್ಪೋರ್ಟ್ ನ ಮೇಲೆ ಯಾವಾಗ ಪಠಾಣ್ಕೋಟ್ ನ ಏರ್ಪೋರ್ಟ್ ನ ಮೇಲೆ ಯಾವಾಗ ಪಾಕಿಸ್ತಾನ ಕಣ್ಣು ಹಾಕಿತ್ತು ಅನ್ನೋ ವಿಚಾರ ಬಯಲಾಗುತ್ತೆ. ಅದಾದ ನಂತರ ಭಾರತದ NSG ಕಮಾಂಡೋಗಳು ಆ ಸಂಪೂರ್ಣವಾದಂತಹ ಏರ್ಪೋರ್ಟ್ ಅನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ತವೆ. ಆ ಮೂಲಕ ಕಮರ್ಷಿಯಲ್ ಓಡಾಟ ಎಲ್ಲವೂ ಕೂಡ ಬಂದಾಗುತ್ತೆ. ಭಾರತ ಅಲರ್ಟ್ ಆಗುತ್ತೆ. ಭಾರತ ತಕ್ಷಣಕ್ಕೆ ಕ್ಷಿಪ್ರ ಕಾರ್ಯಾಚರಣೆ ಮೂಲಕ ಎಲ್ಲವನ್ನ ಉಡಾಯಿಸಿಬಿಡುತ್ತೆ. ಅಮೆರಿಕಾದಿಂದ ತರಿಸಿಕೊಂಡಂತ F-16 ವಿಮಾನಗಳು ಅದು ಬಹಳ ಟೆಕ್ನಾಲಜಿ, ಈಗಿನ ಟೆಕ್ನಾಲಜಿ ಮತ್ತೆ ಫಾರ್ವರ್ಡ್ ಟೆಕ್ನಾಲಜಿ ಇರುವಂತಹ ಯುದ್ಧ ವಿಮಾನಗಳನ್ನು ಕೂಡ ಭಾರತ ಧ್ವಂಸ ಮಾಡುತ್ತೆ. S-400 ಮೂಲಕ ಭಾರತದ ಸುದರ್ಶನ ಚಕ್ರ ಅಂತ ಹೇಳಿ ಅದನ್ನು ಕರೀತಾರೆ. ನಾವು ಅದನ್ನ ರಷ್ಯಾದಿಂದ ಪರ್ಚೇಸ್ ಮಾಡಿದ್ವಿ. ಅದರ ಮೂಲಕ ನಾವು ಅವರ ಕೆಲವು ಪ್ರಮುಖವಾದಂತ ವೆಪನ್ ಗಳನ್ನ ಅವ್ರು ಏನ್ ಅನ್ಕೊಂಡಿದ್ರು ಅದನ್ನ ಧ್ವಂಸ ಮಾಡಿ ಹಾಕ್ತಿವಿ. ಭಾರತ ಆ ನಂತರ ಮಾಡಿದಂತ ರಿವೋಲ್ಟ್ ಆಕ್ಷನ್ಗೆ ಸಂಪೂರ್ಣವಾಗಿ ಪಾಕಿಸ್ತಾನ ಈಗ ಪತ್ರಗುಟ್ಟಿ ಹೋಗಿದೆ. ನೋಡಿ, ಒಂದು 3-4 ಅವರು ನಾವು ಮಾಡಿದಂತ ಪ್ರತಿ ಆಕ್ಷನ್ ಇದೆಯಲ್ಲ, ಪಾಕಿಸ್ತಾನ ಇವತ್ತು ಯಾಕಪ್ಪ ನಾನು ಭಾರತದ ಮೇಲೆ ಮಿಸೈಲ್ ಹಾರಿಸ್ಬಿಟ್ಟೆ, ಏನು ಸಂಧಾನ ಮಾತುಕತೆಲ್ಲಾದ್ರೂ ನಾವು ಮಾತಾಡ್ಕೊಳ್ಬಹುದು ಇತ್ತಲ್ಲ, ಮರ್ಯಾದೆ ಆದ್ರೂ ಉಳಿತಾ ಇತ್ತು, ಇವತ್ತು ಜಗತ್ತಿನ ಮುಂದೆ ನಾನು ಒಬ್ನೇ ಆಗ್ಬಿಟ್ನಲ್ಲ ಅನ್ನೋ ರೀತಿಯಲ್ಲಿ ಯೋಚನೆಗೆ ಈಗ ಪಾಕಿಸ್ತಾನ ಬಂದಂಗೆ ಕಾಣಿಸ್ತಾ ಇದೆ. ಆದ್ರೆ ನೀವು ಶುರು ಮಾಡಿ ಆಗಿದೆ, ಬೆಂಕಿ ಹಚ್ಚಿಸಿ ಆಗಿದೆ. ಆದ್ರೆ ಅದು ಜ್ವಾಲೆಯಾಗಿ ಅದನ್ನ ಇಡೀ ಪಾಕಿಸ್ತಾನದಾದ್ಯಂತ ಸುಟ್ಟು ಭಸ್ಮ ಮಾಡೋದು ಭಾರತೀಯರು ಅಥವಾ ಭಾರತದ ಸೇನೆಯ ಶೌರ್ಯ ಏನು ಅಂತ ಹೇಳಿ ತೋರಿಸುವಂತ ಸಮಯ ಬಂದಿದೆ. ಹೀಗಾಗಿ ಭಾರತೀಯ ಸೇನೆ ಎಲ್ಲಾ ರೀತಿಯಲ್ಲೂ ಕೂಡ ಆ ಹೊತ್ತಿಗೆ ಸನ್ನದ್ಧವಾಗಿದ್ದುಕೊಂಡು ಪಾಕಿಸ್ತಾನವನ್ನ ಬಗ್ಗು ಬಡಿಯುವಂತ ಕೆಲಸ ಮಾಡ್ತಾ ಇದೆ. ನಾಗೇಂದ್ರ ಬಾಬು, ತಾವು ಹೇಳ್ತಾ ಇದ್ರಿ, ಬಾಂಗ್ಲಾದೇಶದ ಬಗ್ಗೆ ತಾವು ಹೇಳ್ತಾ ಇದ್ರಿ, ಹಿಂದೂ ರಕ್ಷಣಾ ಬಿಲ್ ಅನ್ನ ಈಗ ತರೋದಕ್ಕೆ ಅಥವಾ ಮಾಡೋದಕ್ಕೆ ಹೊರಟಿದೆ ಅನ್ನೋದನ್ನ ಹೇಳ್ತಾ ಇದ್ರಿ. ನೋಡಿ, ಹಿಂದೂಗಳ ನರಮೇಧ ಹೇಗೆ ಬಾಂಗ್ಲಾದೇಶದಲ್ಲಿ ಆಗ್ತಾ ಇತ್ತು, ಅದನ್ನ ಭಾರತ ಹೇಗೆ ಖಂಡಿಸಿತ್ತು ಅನ್ನೋದು ಕೂಡ ನಮ್ಮ ಕಣ್ಮುಂದೆ ಇರುವಂತ ಹಸಿ ವಿಚಾರ. ಈಗ ಬಾಂಗ್ಲಾದೇಶ ಭಾರತದ ಶಕ್ತಿ ಸಾಮರ್ಥ್ಯ, ಭಾರತದ ಈ ಎಲ್ಲ ಈ ಒಂದು ಶಕ್ತಿಯನ್ನ ನೋಡಿ ಈಗ ಬಾಂಗ್ಲಾದೇಶವು ಕೂಡ ಎಚ್ಚೆತ್ತುಕೊಂಡಂಗೆ ಕಾಣಿಸ್ತಾ ಇದೆ. ನೋಡಿ, ಬೆಲಂಗಾಂನ ದಾಳಿ ಆದ ನಂತರ 2 ದಿನ ಆದ ನಂತರ ಬಾಂಗ್ಲಾದೇಶದ ಗೃಹ ಸಚಿವಾಲಯದ ಅಥವಾ ಗೃಹ ಮಂತ್ರಾಲಯದ PA ಒಬ್ರು ಹೇಳ್ತಾರೆ, ಪಾಕಿಸ್ತಾನ ಏನಾದ್ರೂ ಭಾರತದ ಮೇಲೆ ದಾಳಿ ಮಾಡ್ತು ಅಂತ ಹೇಳಿದ್ರೆ ಭಾರತದ ಈಶಾನ್ಯ ಭಾಗದ ರಾಜ್ಯಗಳನ್ನ ನಾವು ಅಟ್ಯಾಕ್ ಮಾಡಿ, ಚೀನಾ ಜೊತೆಗೆ ಅಟ್ಯಾಕ್ ಮಾಡಿ ನಾವು ವಶಪಡಿಸಿಕೊಳ್ಳೋಣ ಅನ್ನೋದನ್ನ ಹೇಳ್ತಾರೆ. ಆದ್ರೆ ಅಲ್ಲಿನ ಸರ್ಕಾರ ಒಪ್ಪದೇ ಇದ್ರು ಕೂಡ ಸರ್ಕಾರದ ಪ್ರತಿನಿಧಿಯಾಗಿ ಆ ವ್ಯಕ್ತಿ ಆಡಿದಂತ ಮಾತಿದೆಯಲ್ಲ, ಭಾರತ ಏನ್ ಮಾಡ್ತಿದ್ಯಪ್ಪ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದ್ರೆ ಇವತ್ತು ನೋಡಿ, ನಾವು ಹಿಂದೂ ರಕ್ಷಣಾ ಬಿಲ್ ಅನ್ನ ತರ್ತೀವಿ ಅನ್ನೋ ರೀತಿಯಲ್ಲಿ ಅವರೆಲ್ಲರೂ ಕೂಡ ಈಗ ಮಾತಾಡ್ತಿರೋದನ್ನ ತಾವು ನೋಡ್ತಾ ಇದ್ದೀರಿ. ಇಸ್ಕಾನ್ ಸೇರಿದಂತೆ ಕೃಷ್ಣ ದೇವಸ್ಥಾನಗಳ ಮೇಲೆ ಇವರು ಅಟ್ಯಾಕ್ ಮಾಡಿ ಅಲ್ಲಿ ಹಿಂದೂಗಳ ನರಮೇಧ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಮತ್ತೊಂದು ಮುಸ್ಲಿಂ ರಾಷ್ಟ್ರ ಆಗುವತ್ತ ಹೊರಟಿರೋದನ್ನ ಕೂಡ ನಾವು ನೋಡಿದ್ವಿ. ನಾವೇ ಅವರಿಗೆ ಸ್ವಾತಂತ್ರ್ಯವನ್ನ ಒದಗಿಸಿಕೊಟ್ಟಿದ್ದು ಬಾಂಗ್ಲಾದೇಶಕ್ಕೆ. ಆದ್ರೆ ಬಾಂಗ್ಲಾದೇಶ ನಮ್ಮ ವಿರುದ್ಧವೇ ಕತ್ತಿ ಮಸಿತ ಅಲ್ಲಿ ಏನೆಲ್ಲ ಮಾಡ್ತು ಅನ್ನೋದನ್ನ ನೋಡಿದ್ದೀವಿ. ಈಗ ಭಾರತ ವಿಶ್ವಕ್ಕೆ ಒಂದು ಸಂದೇಶವನ್ನ ರವಾನಿಸಿದೆ.
ಕಾಣಿಸಿದೆ, ತನ್ನ ಶಕ್ತಿ ಸಾಮರ್ಥ್ಯ ಏನು ಅನ್ನೋದನ್ನ ತೋರಿಸಿಕೊಟ್ಟಿದೆ. ಆ ಮೂಲಕ ಹಾದಿ ಬೀದಿಯಲ್ಲಿ ಭಾರತದ ಬಗ್ಗೆ ಮಾತಾಡ್ತಾ ಇದ್ದಂತ ಇಂಥ ನಸುಗುನ್ನಿ ಪಾಕಿಸ್ತಾನ, ಇಂಥ ನಸುಗುನ್ನಿ ಬಾಂಗ್ಲಾದೇಶಕ್ಕೆ ಭಾರತದ ಪವರ್ ಏನು ಅಂತೇಳಿ ತೋರಿಸಿದಂತಹ ಸಮಯ ಇದು ನಾಗೇಂದ್ರ ಬಾಬು. ನಾವೆಲ್ಲರೂ ಕೂಡ ಈ ಪೀರಿಯಡ್ ನಲ್ಲಿ ಇದ್ದೀವಿ. ಅದು ಕೂಡ ಈ ಪೀರಿಯಡ್ ನಲ್ಲಿ ನಾವು ಇಂಥ ಸಮಯದಲ್ಲಿ ರಿಪೋರ್ಟ್ ಮಾಡ್ತಾ ಇದೀವಿ, ಇಂಥ ಸಮಯದಲ್ಲಿ ನಾವು ಭಾರತದ ಬಗ್ಗೆ ಮಾತಾಡ್ತಿದೀವಿ ಅಂತ ಹೇಳಿದ್ರೆ ನಾವೇ ಪುಣ್ಯವಂತರು, ನಾವೇ ಧನ್ಯವಂತರು ಅಂತ ಅನ್ಸುತ್ತೆ. ಆ ಕಾರಣ ನೋಡಿ, ಭಾರತದ ಶಕ್ತಿ ಏನು ಅಂತ ಹೇಳಿ ವಿಶ್ವಕ್ಕೆ ಗೊತ್ತಾಗಿದೆ. ವಿಶ್ವದ ಗುರು ಭಾರತ ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡುವಂತ ಸಮಯ ಈಗ ಭಾರತಕ್ಕೆ ಬಂದಿದೆ. ಭಾರತ ಸಾಬೀತು ಮಾಡಿದೆ. ಆ ಮೂಲಕ ಅಮೆರಿಕಕ್ಕೆ ಸರಿಸಾಟಿ ಆಗಬಲ್ಲೆವು ನಾವು ಅನ್ನೋದನ್ನ ನಾವಿವತ್ತು ವಿಶ್ವದ ದೊಡ್ಡಣ್ಣನಿಗೆ ನಾವು ಸರಿಸಾಟಿ ಆಗಬಲ್ಲೆವು ಅನ್ನೋದನ್ನ ನಾವು ತೋರಿಸಿಕೊಟ್ಟಿದ್ದೀವಿ. ನಮ್ಮ ರಾಜತಾಂತ್ರಿಕತೆಯಲ್ಲಿ ನಾವು ಯಶಸ್ಸು ಕಂಡಿದ್ದೀವಿ. ಜಾಗತಿಕವಾಗಿ ಪಾಕಿಸ್ತಾನವನ್ನ ಮೂಲೆಗುಂಪು ಮಾಡೋದ್ರಲ್ಲಿ ಯಶಸ್ಸು ಕಂಡಿದ್ದೀವಿ. ಆರ್ಥಿಕವಾಗಿ ಅತಿ ಹೆಚ್ಚು ದೊಡ್ಡ ರಾಷ್ಟ್ರಗಳಿಗೆ ನಾವು ಟಗಾಫರ್ ಕೊಡೋದ್ರಲ್ಲಿ ನಾವು ಯಶಸ್ಸು ಕಂಡಿದ್ದೀವಿ. ಟೆಕ್ನಾಲಜಿಯಲ್ಲಿ ನಾವು ಯಶಸ್ಸು ಕಂಡಿದ್ದೀವಿ. ನಮ್ಮಲ್ಲೇ ನಾವು ನೋಡಿ ಯುದ್ಧೋಪಕರಣಗಳನ್ನು ನಾವೇ ಸೃಷ್ಟಿ ಮಾಡೋದ್ರಲ್ಲಿ ನಾವು ಯಶಸ್ಸು ಕಂಡಿದ್ದೀವಿ. ಸ್ವಾವಲಂಬಿ ಭಾರತ ಅನ್ನೋದ್ರಲ್ಲೂ ಕೂಡ ನಾವು ಯಶಸ್ಸು ಕಂಡಿದ್ದೀವಿ. ಒಟ್ಟಾರೆ ಭಾರತದ ಈ ಒಂದು 15-20 ವರ್ಷಗಳ ನಡುವಿನ ಬೆಳವಣಿಗೆ ಇದೆಯಲ್ಲ, ಅದು ಇವತ್ತು ಭಾರತ ಯಾವ ಸ್ಥಾನಕ್ಕೆ ಮುಟ್ಟಿದೆ ಅನ್ನೋದಕ್ಕೆ ನಮಗೆ ನಮ್ಮ ಕಣ್ಮುಂದೆ ಕಾಣ್ತಾ ಇರುವಂತ ಇದೆಲ್ಲವೂ ಕೂಡ ಒಂದೊಂದು ಉದಾಹರಣೆ. ಅದು ಭಾರತದ ಪ್ರಧಾನಮಂತ್ರಿಗಳ ಇಚ್ಛಾಶಕ್ತಿ ಕೂಡ ಹೌದು ನಾಗೇಂದ್ರ ಬಾಬು. ನೋಡಿ, ನೀವು ಗಮನಿಸಬೇಕು, ಇದೇ 2006ರಲ್ಲಿ ಮುಂಬೈ ಕಮರ್ಷಿಯಲ್ ಏರಿಯಾ ಮೇಲೆ ಏನಾವಾಗ ದಾಳಿ ಆಯಿತು, ಆಗ 166 ಜನ ಅಮಾಯಕರು ಮೃತಪಡ್ತಾರೆ. ಆಗ ನಾವು ಏನ್ ಮಾಡಿದ್ವಿ? ನಾವು ಇಷ್ಟು ಕ್ಷಿಪ್ರವಾಗಿ ಕಾರ್ಯಾಚರಣೆ ಮಾಡಿದ್ವಾ ಅಥವಾ ಈ ರೀತಿ ನಮ್ಮ ನಿರ್ಧಾರಗಳಿತ್ತ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕು. 1971ರಲ್ಲಿ ಬಾಂಗ್ಲಾದೇಶ ವಿಮೋಚನೆ ಸಮಯದಲ್ಲಿ ಮಾಡಿದಂತ ನಮ್ಮ ಕಾರ್ಯತಂತ್ರಗಳ ನಂತರ ನಡೀತಾ ಇರುವಂತಹ ಅತಿ ದೊಡ್ಡ ಸೇನಾ ಕಾರ್ಯಾಚರಣೆ ಇದು. ವಿಶ್ವದ ಅತಿ ದೊಡ್ಡ ಭಯೋತ್ಪಾದಕರ ಮಾರಣ ಹೋಮವನ್ನ ಮಾಡಿದ್ದು ಇತಿಹಾಸದಲ್ಲೇ, ನಾವು ಭಾರತದ ಇತಿಹಾಸದಲ್ಲೇ ಇದೇ ಮೊದಲು ಅನ್ನೋದನ್ನ ನಾವಿಲ್ಲಿ ವಿಚಾರ ಮಾಡಬೇಕು. ಒಟ್ಟಾರೆ ಗಮನಿಸ್ತಾ ಹೋದ್ರೆ ಬಹುಶಃ ಇದಕ್ಕೆಲ್ಲದಕ್ಕೂ ಒಂದು ಇಚ್ಛಾಶಕ್ತಿ ಬೇಕು. ರಾಜಕಾರಣ ಮತ್ತೊಂದು ಮಣ್ಣು ಮಸಿ ಎಲ್ಲದರ ಹೊರತಾಗಿ ದೇಶ ಅಂತ ಹೇಳಿ ಬಂದಾಗ, ದೇಶದ ಭದ್ರತೆ ಅಂತ ಹೇಳಿ ಬಂದಾಗ, ಅಥವಾ ದೇಶದ ಅಸ್ಮಿತೆ ಅಂತ ಹೇಳಿ ಬಂದಾಗ, ದೇಶದ ಏಕತೆ ಅಂತ ಹೇಳಿ ಬಂದಾಗ, ರಾಜಕೀಯ ಎಲ್ಲವನ್ನ ಹೊರತಾಗಿ ದೇಶವಾಸಿಗಳು ನಾವು ಜೊತೆಗಿರಬೇಕು. ನೋಡಿ, ಪ್ರಜಾಪ್ರಭುತ್ವದ ಅತಿ ದೊಡ್ಡ ರಾಷ್ಟ್ರ ನಮ್ಮದು. ಅಂತ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇಷ್ಟು ಜನ ಇದ್ದು ಕೂಡ ನಾವು ಭಯೋತ್ಪಾದನೆ ಅನ್ನೋ ವಿಚಾರಕ್ಕೆ ಇಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು 144 ಕೋಟಿ ಜನರು ಕೂಡ ಮಾತಾಡ್ತೀವಿ ಅಂತ ಹೇಳಿದ್ರೆ, ಈ ದೇಶದ ಮಣ್ಣು ಅಂತದ್ದು ನಮ್ಮ ಭಾರತ ಮಾತೆ ಕಲಿಸಿಕೊಟ್ಟಂತಹ ನಮ್ಗೆ ವಿಚಾರ, ಅದು ಸಂಪ್ರದಾಯ, ಅದು ಸಂಸ್ಕೃತಿ, ಅದು ಭಾರತದ ಮಣ್ಣಲ್ಲೇ ಬಂದ್ಬಿಡುತ್ತೆ ದೇಶಭಕ್ತಿ ಅನ್ನೋದು. ಇದು ಇವತ್ತು ಕಣ ಕಣದಲ್ಲೂ ಕೂಡ ಇಡೀ ಭಾರತೀಯನಲ್ಲಿ ತುಂಬಿಕೊಂಡು ಇವತ್ತು ಭಾರತದ ಮೇಲೆ ಸವಾಲಾಗಿರುವಂತಹ ಭಯೋತ್ಪಾದನೆ ವಿರುದ್ಧ ನಾವೆಲ್ಲರೂ ಕೂಡ ಒಬ್ಬೊಬ್ರು ಸೈನಿಕರಾಗಿ ಹೋರಾಟ ಮಾಡ್ತಾ ಇರೋದು. ಇದು ಭಾರತದ ಶಕ್ತಿ. ಭಾರತ ಇದನ್ನ ಸಾಧಿಸಿಯೇ ಸಾಧಿಸುತ್ತೆ. ಭಾರತ ಪಾಕಿಸ್ತಾನಕ್ಕೆ ಪೆಟ್ಟು ಕೊಟ್ಟೆ ಕೊಡುತ್ತೆ. ಭಾರತ ಭಯೋತ್ಪಾದನೆಯನ್ನ ನಿರ್ಮೂಲನೆ ಮಾಡೇ ಮಾಡುತ್ತೆ. ಭಾರತ ವಿಶ್ವಗುರು ಆಗೇ ಆಗುತ್ತೆ. ಭಾರತ ಸೂಪರ್ ಸಾನಿಕ್ ದೇಶವಾಗಿದೆ. ಭಾರತ ಆರ್ಥಿಕವಾಗಿ ಬೆಳೆಯುತ್ತೆ. ಭಾರತ ತನ್ನೆಲ್ಲ ಭದ್ರತೆ ಮಗದೊಂದು ಎಲ್ಲದರಲ್ಲೂ ಕೂಡ ವಿಶ್ವದ ದೊಡ್ಡಣ್ಣನನ್ನ ಹಿಂದಿಕ್ಕಿ ಭಾರತ ನಂಬರ್ 1 ಆಗೋದ್ರಲ್ಲಿ ನೋ ಡೌಟ್ ಅನ್ನೋದ್ರಲ್ಲಿ ಉಪಕರಣಗಳಿದಾವಲ್ಲ, ಯಾವ ದೇಶಕ್ಕೂ ಕೂಡ ಕಮ್ಮಿ ಇಲ್ಲ. ನಮ್ಮಲ್ಲಿರುವಂತಹ ಅತ್ಯಾಧುನಿಕ ವೆಪನ್ಗಳು, ಅತ್ಯಾಧುನಿಕ ಮಿಸೈಲ್ ತಡೆಯುವಂತಹ ಆ ತಡೆಗೋಡೆಗಳು, ಅದ್ರ ಜೊತೆಗೆ ಅತ್ಯಾಧುನಿಕ ಟ್ಯಾಂಕರ್ಗಳು, ಇವೆಲ್ಲವೂ ಕೂಡ ಎಂಥದ್ದೇ ಕಠಿಣ ಸಮಯವನ್ನೂ ಕೂಡ ಎದುರಿಸುವಂತ ಸಾಮರ್ಥ್ಯ ಇರುವಂತ ನಮ್ಮ ಶಕ್ತಿಗೆ ಸರಿಸಾಟಿ ಬೇರೆ ಯಾರು ಕೂಡ ಇಲ್ಲ ನಾಗೇಂದ್ರ ಬಾಬು. ನೋಡಿ, ಘಟನೆ ಆದಾಗ ನಾವೆಲ್ಲೂ ಕೂಡ ಆತುರ ಮಾಡಲಿಲ್ಲ. ಆದ್ರೆ ಒಂದು ಮಾತ್ರ ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಸೌದಿ ಅರೇಬಿಯಾದ ಪ್ರವಾಸದಲ್ಲಿದ್ರು. 22ನೇ ತಾರೀಕು 1 ಗಂಟೆ ಘಟನೆ ಆಗುತ್ತೆ. ಆನಂತರ ತಮ್ಮ ಪ್ರವಾಸವನ್ನ ಮೊಟಕುಗೊಳಿಸಿ ಬರ್ತಾರೆ. ಅದಾದ ನಂತರ ನಾವು ತೆಗೆದುಕೊಂಡಂತ ಒಂದೊಂದೇ ನಿರ್ಧಾರಗಳು ಕೂಡ ಇಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಮೊದಲು ನಾವು ಮಾಡಿದ್ದು ಸಿಂಧು ನದಿಯ ನೀರನ್ನ ಕಟ್ ಮಾಡ್ತೀವಿ ಅಂತ ಹೇಳಿದ್ವಿ. 1960ರ ಒಪ್ಪಂದದಂತೆ, ಭಾರತ ಮತ್ತು ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಜಲ ಒಪ್ಪಂದದಂತೆ ಸಿಂಧು ನದಿಯ ನೀರನ್ನ ನಾವು 80% ಪಾಕಿಸ್ತಾನಕ್ಕೆ ಹರಿಸ್ತಾ ಇದ್ವಿ. ಅದನ್ನ ಕಟ್ ಮಾಡಿದ್ವಿ. ಅದಾದ ನಂತರ ಪಾಕಿಸ್ತಾನ ನಂಬಳಿಗೆ ಬಂತು. ನಾವು ನೀರಲ್ಲ, ನಾವು ಯುದ್ಧ ಸಾರ್ತೀವಿ ಅಂತ ಹೇಳಿ ಎಲ್ಲ ಬಡಾಯಿ ಕೊಚ್ಕೊಂಡು ಅದು ಇವತ್ತು ಹೆಂಗಾಗಿದೆ ಅಂತ ಹೇಳಿ ನಮ್ಗೆ ಗೊತ್ತಿದೆ. ಅದಾದ ನಂತರ ಭಾರತ ಮಾಡಿದ್ದು, ಇಲ್ಲಿದ್ದಂತ ಭಾರತದಲ್ಲಿ ಇದ್ದಂತ ಪಾಕಿಸ್ತಾನದ ಪ್ರಜೆಗಳು ತಾತ್ಕಾಲಿಕ ವೀಸಾದಲ್ಲಿ ಬಂದವರನ್ನ ವಾಪಸ್ ಅವ್ರ ದೇಶಕ್ಕೆ ನಾವು ಕಳಿಸ್ಕೊಟ್ವಿ. ಅಟ್ಟಾರಿವಾಗ ಗಡಿ ಬಾರ್ಡರ್ ನ ಬಂದ್ ಮಾಡಿದ್ವಿ. ಆನಂತರ ಜೈಶಂಕರ್ ಅವರು
ವಿಶ್ವದ ಮುಂದೆ ಪಾಕಿಸ್ತಾನ ಏನು ಎತ್ತ ಅನ್ನೋದನ್ನ ಹೇಳಿದ್ರು. ಆನಂತರ ನಮ್ಮ ತನಿಖೆಯಲ್ಲಿ ಪಾಕಿಸ್ತಾನ ಈ ದಾಳಿಯಲ್ಲಿ ಭಾಗಿಯಾಗಿತ್ತು ಅನ್ನೋದನ್ನ ನಾವು ಎಳೆ ಎಳೆಯಾಗಿ ಬಿಚ್ಚಿಟ್ವಿ. ಆನಂತರ ನಾವು ಎಲ್ಲವನ್ನು ಕೂಡ ಪಾಕಿಸ್ತಾನದ ಮುಖವಾಡವನ್ನ ಕಳಚಿಟ್ವಿ. ನಿಧಾನವಾಗಿ ಒಂದೊಂದೇ ಹಂತದಲ್ಲೂ ಕೂಡ ನಾವು ಭದ್ರತೆಯನ್ನ ಬಿಗಿಗೊಳಿಸ್ತಾ ಬಂದ್ವಿ. ನೋಡಿ, ಎಲ್ಲಾ ಕಡೆಗಳಲ್ಲೂ ಕೂಡ ಸುಮಾರು ಸರ್ಕಲ್ ಯಾವುದೇ ಸೂಕ್ಷ್ಮ ಪ್ರದೇಶಗಳಲ್ಲೂ ಕೂಡ ಅಥವಾ ಗಡಿ ಭಾಗಗಳಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯ ಭದ್ರತೆಯನ್ನು ನಾವು ನಿಯೋಜನೆ ಮಾಡಿದ್ವಿ. ಕೇವಲ ಗಡಿ ಅಂತ ಹೇಳಿದ್ರೆ ಜಮ್ಮು ಕಾಶ್ಮೀರ ಗಡಿ ಮಾತ್ರ ಅಲ್ಲ, ರಾಜಸ್ಥಾನವೂ ಕೂಡ ಪಾಕಿಸ್ತಾನದ ಗಡಿಯನ್ನು ಹೊಂದಿಕೊಂಡಂತ ರಾಜ್ಯ. ಅದ್ರ ಜೊತೆಗೆ ಪಂಜಾಬ್ ಕೂಡ ಪಾಕಿಸ್ತಾನದ ಗಡಿಯನ್ನು ಹೊಂದಿಕೊಂಡಂತ ರಾಜ್ಯ. ಹೀಗೆಲ್ಲ ಇರುವಾಗ ನಾವು ಕೇವಲ ಜಮ್ಮು ಮತ್ತೆ ಕಾಶ್ಮೀರದ ಗಡಿಯನ್ನು ಮಾತ್ರ ನಾವು ಬಂದೋಬಸ್ತ್ ಮಾಡಿ ಅಥವಾ ಅಲ್ಲಿ ಹೈ ಅಲರ್ಟ್ ಮಾಡಿಲ್ಲ. ಈ ದೇಶಕ್ಕೆ ಹೊಂದಿಕೊಂಡಂತ ಪಾಕಿಸ್ತಾನದ ಗಡಿ ಇದೆಯಲ್ಲ, ಆ ಎಲ್ಲಾ ಗಡಿಗಳಲ್ಲೂ ಕೂಡ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಅತ್ಯಾಧುನಿಕ ವೆಪನ್ಗಳೊಂದಿಗೆ ಅಥವಾ ಅಲ್ಲಿನ ಹೆಚ್ಚಿನ ಸಂಖ್ಯೆಯ ಸೇನೆಯನ್ನು ನಿಯೋಜನೆ ಮಾಡುವ ಮೂಲಕ ಎಲ್ಲಾ ರೀತಿಯ ನಮ್ಮ ಮೂಲವನ್ನ ನಾವು ಬಿಗಿ ಮಾಡಿಕೊಂಡ್ವಿ. ಆನಂತರ ಮಾಕ್ ಡ್ರಿಲ್ ಅಂತ ಹೇಳಿ ನಾವು ದೇಶದ ಗಮನವನ್ನ ಒಂದು ವೇಳೆ ಯುದ್ಧ ಆಯ್ತು ಅನ್ನೋದಾದ್ರೆ ನಾವು ಹೇಗಿರಬೇಕು ಅನ್ನೋದ್ರ ಕುರಿತಾಗಿ ಆ ರೀತಿ ಡಿವರ್ಟ್ ಮಾಡೋ ಮೂಲಕ ಕೇವಲ ಮಾಕ್ ಡ್ರಿಲ್ ನಮ್ಮಲ್ಲಾಗಿದ್ದಲ್ಲ, ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳಲ್ಲಿ ಮಾಕ್ ಡ್ರಿಲ್ ಮಾಡೋ ಮೂಲಕ ಅವರನ್ನ ಸರ್ವ ನಾಶ ಮಾಡೋ ಪ್ರಯತ್ನವನ್ನ ಮಾಡಿದ್ವಿ. ಅದಾದ ನಂತರ ನಮ್ಗೆ ಎಕ್ಸ್ಪೆಕ್ಟ್ ಇತ್ತು ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡುತ್ತೆ, ನಾವು ಸನ್ನದ್ಧರಾಗಿರ್ಬೇಕು ಅನ್ನೋ ಎಕ್ಸ್ಪೆಕ್ಟ್ ಇತ್ತು. ಅದರಂತೆ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡುತ್ತೆ, ಅವರಿಗೂ ಕೂಡ ಸರಿಯಾಗಿ ಮುಟ್ಟಿ ನೋಡಿಕೊಳ್ಳುವಂತ ಹೊಡೆತವನ್ನ ನಾವು ಕೊಟ್ವಿ. ಅದರ ಹೊರತಾಗಿ ಪಾಕಿಸ್ತಾನ ನಾಗರಿಕರನ್ನ ಯಾವಾಗ ಗುರಿಯಾಗಿಟ್ಕೊಂಡು ನಮ್ಮ ಮೇಲೆ ದಾಳಿ ಮಾಡ್ತೋ, ಭಾರತ ಅದಕ್ಕೆ ಪ್ರತೀಕಾರ ತೀರಿಸಿಕೊಂಡದ್ದು ಹೆಂಗೆ? ಪಾಕಿಸ್ತಾನದ ಲಾಹೋರ್ ಸೇರಿದಂತೆ ರಾವಲ್ಪಿಂಡಿ ಸೇರಿದಂತೆ ಪಾಕಿಸ್ತಾನದ ಕೆಲವು ಸೂಕ್ಷ್ಮ ಏರ್ ಬೇಸ್ ಗಳನ್ನ ನಾವು ಧ್ವಂಸ ಮಾಡೋ ಮೂಲಕ ಅವರ ರಾಡರ್ ಸಿಸ್ಟಮ್ ಅನ್ನೇ ನಾವು ಸಂಪೂರ್ಣವಾಗಿ ಸರ್ವನಾಶ ಮಾಡಿಬಿಟ್ವಿ, ದಮನ ಮಾಡಿಬಿಟ್ವಿ. ಈಗ ಪಾಕಿಸ್ತಾನ ಹಲ್ಲಿಲ್ಲದ ಹಾವಾಗಿದೆ ನಾಗೇಂದ್ರ ಬಾಬು. ಹಂತ ಹಂತಕ್ಕೂ ಕೂಡ ಪಾಕಿಸ್ತಾನ ಈಗ ದುರ್ಬಲ ಆಗ್ತಾ ಇದೆ. ಪಾಕಿಸ್ತಾನದ ಬಳಿ ಏನೂ ಇಲ್ಲ. ಈಗ ಚೀನಾ ಏನಾದ್ರೂ ಕೈ ಹಿಡಿದಿಲ್ಲ ಪಾಕಿಸ್ತಾನವನ್ನಂತೇಳಿ ಆದ್ರೆ ಪಾಕಿಸ್ತಾನ ಇವತ್ತ ಇನ್ನೊಂದೆರಡು ಗಂಟೆಯಲ್ಲಿ ಪಾಕಿಸ್ತಾನ ಮಂಡಿ ಉರಿದಿ ನಾನು ತಪ್ಪಾಯ್ತು, ನಾನು ಸೋತ್ಬಿಟ್ಟೆ, ನನ್ನಲ್ಲಿ ಆಗಲ್ಲ, ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಹೇಳುವಂತ ಸಮಯ ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ ನಾಗೇಂದ್ರ ಬಾಬು. ಆದ್ರೆ ಟರ್ಕಿ ಮಾತ್ರ ಪಾಕಿಸ್ತಾನದ ಜೊತೆಗೆ ನಿಂತ್ಕೊಂಡಿದ್ದು ಭಾರತದ ಬೆನ್ನಿಗೆ ಚೂರಿ ಹಾಕುವಂತ ಪ್ರಯತ್ನ ಮಾಡಿದ್ರೆ ಯಾವ ಟರ್ಕಿ ಬರಲಿ, ಯಾವುದೇ ಪೊರ್ಕಿ ಬರಲಿ, ಆದ್ರೆ ಭಾರತ ಹೆದರುವಂತದ್ದು ಅಥವಾ ಭಾರತಕ್ಕೆ ಸವಾಲಾಗುವಂತದ್ದು ಏನೂ ಕೂಡ ಇಲ್ಲ. ಇಂಥ ಟರ್ಕಿ 10 ಟರ್ಕಿಗಳು ಬಂದ್ರೂ ಕೂಡ ಭಾರತವೇ ತನ್ನ ಶಕ್ತಿ ಸಾಮರ್ಥ್ಯದ ಮೂಲಕ ಎಲ್ಲವನ್ನು ಕೂಡ ಸರ್ವನಾಶ ಮಾಡಿಬಿಡುತ್ತೆ. ಭಾರತದ ಭದ್ರತೆಗೆ ಸವಾಲೊಡ್ಡುವಂತ ಯಾರನ್ನೂ ಕೂಡ ಭಾರತ ಸುಮ್ಮನೆ ಬಿಟ್ಟಂತ ಪ್ರಶ್ನೆಗೆ ಇಲ್ಲ. ನಾವು ಅನ್ಕೊಂಡಿದ್ವಿ ಸರ್ಜಿಕಲ್ ಸ್ಟ್ರೈಕ್ 1, 2 ಹಂಗೆ 3 ಮಾಡಿ ಸಂಪೂರ್ಣವಾಗಿ ಭಯೋತ್ಪಾದಕ ನೆಲೆಗಳನ್ನು ಧ್ವಂಸ ಮಾಡ್ತಾರೆ ಅಂತೇಳಿ. ಆದ್ರೆ ಭಾರತ ಎಷ್ಟು ಪ್ರಜ್ಞಾವಂತ ದೇಶ ಅಂತೇಳಿ ಹೇಳಿದ್ರೆ ನೋಡಿ, ಬೈಸ್ರಾಯಲ್ ನಲ್ಲಿ ಆದಂತ ಅಟ್ಯಾಕ್ ನಲ್ಲಿ ಪಾಪ ಅವರೆಲ್ಲರೂ ಕೂಡ ಬದುಕಿನ ಬಗ್ಗೆ ಕನಸನ್ನು ಇಟ್ಕೊಂಡು ಬಂದಂತವ್ರು, ಮದುವೆಯಾಗಿ 5-6 ದಿನ ಆಗಿರಲಿಲ್ಲ, ತಮ್ಮ ಗಂಡ ತಮ್ಮ ಕುಟುಂಬದ ಬಗ್ಗೆ ಅವರ ಆಸೆ ಇಟ್ಕೊಂಡು ಬಂದಂತ ಆ ಮುತ್ತೈದೆಯರ ಕುಂಕುಮವನ್ನ ಅಳಿಸಿದ್ರಲ್ಲ ಈ ಭಯೋತ್ಪಾದಕ ಕುನ್ನಿಗಳು. ಅವರ ವಿರುದ್ಧ ಹೇಗೆ ನಾವು ಯುದ್ಧ ಮಾಡಬೇಕು ಅಥವಾ ಅವರ ವಿರುದ್ಧ ಹೇಗೆ ಸೇಡ್ ತೀರಿಸಿಕೊಳ್ಬೇಕು ಅನ್ನೋದು ನಮ್ಮ ರಕ್ತ ಕುದಿತಾ ಇತ್ತು. 144 ಕೋಟಿ ಜನರ ರಕ್ತ ಕುದಿತಾ ಇತ್ತು. ಅದಕ್ಕೆ ನಾವು ಸಾವಕಾಶದಿಂದ ಕಾದ್ವಿ. ಅದಕ್ಕೆ ನಾವು ಸಾವಕಾಶದಿಂದ ಕಾದು ಹೊಡೆತ ಕೊಟ್ಟಿದ್ದೇನು ಆಪರೇಷನ್ ಸಿಂಧೂರ. ಈ ಭಯೋತ್ಪಾದಕರ ನೆಲೆಗಳನ್ನ ಧ್ವಂಸ ಮಾಡಿದ್ವಿ. ಅವರ ಹೆಡ್ ಕ್ವಾರ್ಟರ್ಸ್ ಗಳನ್ನ ಸಂಪೂರ್ಣವಾಗಿ ನುಚ್ಚು ನೂರು ಮಾಡಿದ್ವಿ. ಅವರು ಸಂಗ್ರಹಿಸಿ ಇಟ್ಟಿದ್ದಂತಹ ವೆಪನ್ ಗಳನ್ನ ನಾವು ಡೆಸ್ಟ್ರಾಯ್ ಮಾಡಿಬಿಟ್ವಿ. ಅವರ ಮೂಲವನ್ನ ಹೊಕ್ಕಿ ನಾವೆಲ್ಲವೂ ಕೂಡ ಕೆಡವು ಹಾಕ್ಬಿಟ್ವಿ. ನಾಗರಿಕರನ್ನು ಗುರಿ ಮಾಡಿಲ್ಲ, ಸೇನೆಯನ್ನ ಗುರಿ ಮಾಡಿಲ್ಲ. ಅದು ಕೂಡ ವಿಶ್ವಕ್ಕೊಂದು ಸಂದೇಶ ರವಾನೆ ಆಯಿತು. ಭಾರತ ಮಾಡಿದ್ದು ಭಯೋತ್ಪಾದಕರ ವಿರುದ್ಧ. ಇನ್ನೇನಾದ್ರೂ ವಾಪಸ್ ಅವರೇನು ಯುದ್ಧ ಮಾಡಿದ್ರೆ ಅದು ಭಯೋತ್ಪಾದಕರ ವಿರುದ್ಧದ ಹೋರಾಟದಲ್ಲಿ ಪಾಕಿಸ್ತಾನ ಇದಕ್ಕೆ ಭಯೋತ್ಪಾದನೆಗೆ ಸಹಕಾರ ಮಾಡ್ತಾ ಇದೆ, ನಾವು ಇದರ ವಿರುದ್ಧದ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಭಾರತದ ಜೊತೆಗೆ ನಿಲ್ಲೋಣ ಅನ್ನುವ ಸಂದೇಶವನ್ನ ರವಾನೆ ಮಾಡಿ ಆಯಿತು. ಹಾಗೆ ಭಾರತ ಕೇವಲ ಅಷ್ಟು ಮಾತ್ರ ಅಲ್ಲ, ನಾನಾಗ್ಲೇ ಹೇಳ್ತಾ ಇದ್ದೆ, ಭದ್ರತಾ ಮಂಡಳಿಯ ಸುಮಾರು 15 ರಾಷ್ಟ್ರಗಳ ಪೈಕಿ 13 ರಾಷ್ಟ್ರಗಳ ವಿಶ್ವಾಸವನ್ನ ಭಾರತ ಸಂಪಾದನೆ ಮಾಡ್ತು. ಭಾರತ ಈ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ನೀವ್ಯಾರು ಕೂಡ ಸುಮ್ಮನೆ ಕುಳಿತುಕೊಳ್ಬಾರ್ದು. ಇದು ಭಾರತಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಇಡೀ ವಿಶ್ವಕ್ಕೆ ಮಾರಕವಾದದ್ದು. ಜೊತೆಯಾಗಿ ಹೋರಾಡಿದಾಗ ಮಾತ್ರ ಇದನ್ನ ನಾವು ದಮನ ಮಾಡಬಹುದು ಅನ್ನುವ ಸಂದೇಶವನ್ನ ಭಾರತ ಅವರೆಲ್ಲರಿಗೂ ಕೂಡ ಅರ್ಥೈಸುವಂತೆ ಹೇಳಿ ಅವರೆಲ್ಲರೂ ಭಾರತದ ಜೊತೆಗೆ ನಿಲ್ಲುವಂತೆ ಮಾಡಿದ್ರು. ಅದಾದ ನಂತರ ಭಾರತದ ಜೊತೆಗೆ ಇವತ್ತೆಲ್ಲಾ ರಾಷ್ಟ್ರಗಳು, ಮಿತ್ರ ರಾಷ್ಟ್ರಗಳು ಈ ಒಂದು
ಈ ಒಂದು ಯುದ್ಧ ಅಥವಾ ಈ ಒಂದು ದಾಳಿಯನ್ನ ಸಮರ್ಥಿಸಿಕೊಂಡು ಭಾರತದ ಪರವಾಗಿ ಮಾತಾಡ್ತೇವೆ ಅಂತ ಹೇಳಿದ್ರೆ ಭಾರತದ ರಾಜತಾಂತ್ರಿಕತೆ ಇದಕ್ಕೆ ಪ್ರಮುಖವಾಗಿ ಕಾರಣ ಆಗುತ್ತೆ. ಭಾರತದ ಜಾಗತಿಕವಾಗಿ ತನಗಿದ್ದಂತ ಸ್ನೇಹ, ಮಿತ್ರ ರಾಷ್ಟ್ರಗಳ ಒಲವು ಅದೆಲ್ಲವೂ ಕೂಡ ಭಾರತಕ್ಕೆ ಇಲ್ಲಿ ಬಹಳ ದೊಡ್ಡ ಶಕ್ತಿಯಾಗಿ ಪರಿಣಮಿಸಿದೆ. ಭಾರತ ಎಲ್ಲೂ ಕೂಡ ಒಂದ್ ಹೆಜ್ಜೆಯೂ ಕೂಡ ಅಶಿಸ್ತನ್ನ ತೋರಿಸಲಿಲ್ಲ. ಭಾರತ ಎಲ್ಲೂ ಕೂಡ ಒಂದ್ ಹೆಜ್ಜೆಯೂ ಕೂಡ ಗೊಂದಲಕ್ಕೊಳಗಾಗ್ಲಿಲ್ಲ. ಹೆಂಗೆ ಅಚ್ಚುಕಟ್ಟಾಗಿ ಇವತ್ತು ಮಾಡಿ ಮುಗಿಸಿದೆ ಭಾರತ. ಆ ಮೂಲಕ ಪಾಕಿಸ್ತಾನವನ್ನ ಬಗ್ಗು ಪಡೆದಿದೆ. ಇದಪ್ಪ ಪ್ರತೀಕಾರ ಅಂತ ಹೇಳಿದ್ರೆ ಎಲ್ಲಿದ್ದಾರೆ ನಿಮ್ಮ ಮೋದಿ, ಹೋಗಿ ಹೇಳು ಅಂತೇಳಿ ಹೇಳದಂತ ಅಂತ ನಸಗುನ್ನಿಗಳಿಗೆ ಮೋದಿ ಎಲ್ಲಿದ್ದಾರೆ ಅಲ್ಲೇ ಇದ್ದಾರೆ. ಇವತ್ತು ನಿಮ್ಮನ್ನು ಇವತ್ತು ಧ್ವಂಸ ಮಾಡ್ತಾ ಇದ್ದಾರೆ ಮೋದಿ ಅಂತೇಳಿ ಸಂದೇಶವನ್ನ ರವಾನಿಸಿದ್ದಾರೆ. ಈಗ ಎಲ್ಲಾ ಕಡೆ ನೋಡಿದ್ರು ಕೂಡ ಸಂಪೂರ್ಣವಾಗಿ ಭಯೋತ್ಪಾದಕರು, ಪಾಕಿಸ್ತಾನಿಯರ ಹೆಣಗಳೇ ಕಾಣ್ತಾ ಇದೆ ಹೊರತು ಬೇರೇನೂ ಇಲ್ಲ. ಅಂತ ವಾತಾವರಣ ಸೃಷ್ಟಿಯಾಗಿದೆ. ಇನ್ನೊಂದು 4 ಗಂಟೆ ಆಗ್ತಾ ಬಂತು, 4 ಗಂಟೆ ಆಯ್ತು ಅಂತ ಅನ್ಸುತ್ತೆ. ಇನ್ನು 1 ಗಂಟೆ ಭಾರತದ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. ಗಡಿಯಲ್ಲಿ ಕಟ್ಟೆಚ್ಚರ ಇದೆ, ಅಪ್ರಚೋದಿತ ಗುಂಡಿನ ದಾಳಿ ಇದೆ. ಡಿಎಂಒಜಿಗೆ ನಾವು ಪ್ರತಿ ಸಲವೂ ಕೂಡ ಇವರು ಸೀಸ್ ಫೈರ್ ಅನ್ನ ಉಲ್ಲಂಘನೆ ಮಾಡಿದಾಗ ನಾವು ಹೇಳ್ತಾ ಇದ್ವಿ, ನೋಡಿ ಇದು ನಿಮಗೆ ಮುಂದಾಗುವಂತಹ ದೊಡ್ಡ ಪರಿಣಾಮಕ್ಕೆ ಸಾಕ್ಷಿಯಾಗುತ್ತೆ ಅಂತೇಳಿ ಹೇಳ್ತಾ ಇದ್ವಿ. ನೀವು ಸಿವಿಲಿಯನ್ಸ್ ಅನ್ನ ಗುರಿ ಮಾಡಿದ್ದೆ ಆದ್ರೆ ನೀವು ಅದಕ್ಕೆ ಸರಿಯಾದ ಬೆಲೆ ತೆರಬೇಕಾಗುತ್ತೆ ಅಂತೇಳಿ ಹೇಳ್ತಾ ಇದ್ರಿ. ಈಗ ಬೆಲೆ ತೆತ್ತಿದ್ದಾರೆ ಅವರು. ಈಗ ಸಫರ್ ಆಗ್ತಾ ಇದ್ದಾರೆ ಪಾಕಿಸ್ತಾನ. ಆ ಮೂಲಕ ಲಜ್ಜೆಗೆಟ್ಟ ದೇಶ ಇವತ್ತು ಬಿಕಾರಿಯಾಗಿ ಭಾರತದ ಮುಂದೆ ಭಿಕ್ಷೆ ಒಡ್ಡಿ ನಮ್ಮನ್ನು ಬಿಟ್ಬಿಡಿ, ನಮ್ಮನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಹೇಳುವಂತ ಸಮಯ ಬಂದಿದೆ. ಮುಂದೇನಿದ್ರೂ ಕೂಡ ಇತಿಹಾಸ ಅದು ಸೃಷ್ಟಿ ಮಾಡಿದೆ. ಭಾರತ ಭಯೋತ್ಪಾದನೆಯ ವಿರುದ್ಧ 3 ದಶಕಗಳ ಹೋರಾಟದಲ್ಲಿ